ಬೆಂಗಳೂರಿನಲ್ಲಿ ಮನೆ ಮಾಲೀಕ ಮತ್ತು ಬಾಡಿಗೆದಾರರ ನಡುವೆ ಫೈಟ್ ನಡೆದಿದೆ. ಜೀವನ್ ಭೀಮಾ ನಗರದ ಕೋಡಿಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಾರ್ಚ್ 29ರಂದು ನಡೆದಿರೋ ಘಟನೆ. ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ. ಮನೆ ಮಾಲೀಕ ಮತ್ತು ಬಾಡಿಗೆದಾರರ ನಡುವೆ ನಡೆದಿರೋ ಹೊಡೆದಾಟ ಇದು. ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ವಾಟರ್ ಬಿಲ್ ಹೆಚ್ಚಿಗೆ ಕೊಡಿ, ಇಲ್ಲದೆ ಇದ್ರೆ ಮನೆ ಖಾಲಿ ಮಾಡಿ ಅಂತ ಹೇಳಿರುವಂತ ಆರೋಪ ಮನೆ ಮಾಲೀಕನ ಮೇಲಿದೆ. ಇದೇ ವಿಚಾರಕ್ಕೆ ಗಲಾಟೆ ನಡೆದು ಪರಸ್ಪರ ಫೈಟ್ ಮಾಡ್ಕೊಂಡಿದ್ದಾರೆ. ಮನೆ ಮಾಲೀಕರಾದ ಶೋಭಾ, ದೇವರಾಜ್ ಸೇರಿ ಮಕ್ಕಳ ಮೇಲೆ ನರೇಶ್, ಸಹೋದರ ಸಚಿನ್ ಮತ್ತು ಸಹೋದರಿ ರೇಖಾಗೆ ಥಳಿಸಲಾಗಿದೆ. ನೋಡಿ, ಒಂದು ವಾರದ ಹಿಂದೆ ಬಾಡಿಗೆಗೆ ಬಂದಿದ್ರು ನರೇಶ್ ಸಹೋದರ ಸಹೋದರಿ. ನರೇಶ್, ಸಚಿನ್ ಸೇರಿದಂತೆ ರೇಖಾ ಮೇಲೆ ಹಲ್ಲೆ ಮಾಡಿದಂತೆ ಆರೋಪ ಇದೆ. ಒಂದು ವಾರದ ಹಿಂದೆ ಅಷ್ಟೇ ಬಾಡಿಗೆಗೆ ಬಂದಿರ್ತಾರೆ. ಪ್ರಜ್ಞೆ ತಪ್ಪಿ ಬಿದ್ದವಳ ಮೇಲೆ ನೀರು ಸುರಿದು ವಿಕೃತಿ ಮೆರೆಯಲಾಗಿದೆ. ಚಾಕು ಬ್ಲೇಡ್ನಿಂದ ಬಾಡಿಗೆದಾರರ ಮೇಲೆ ಹಲ್ಲೆ ಆಗಿದೆ. ಮುಖ, ತಲೆ ಸೇರಿದಂತೆ ದೇಹದ ಮೇಲೆ ಗಾಯ ಆಗಿದ್ದು ಎಫ್ಐಆರ್ ದಾಖಲಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಬಳಿಕ ನರೇಶ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಜೀವನ್ ಭೀಮಾ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. भैया मैं आपके पास कुछ भी बात नहीं किया, मैं आपके ऊपर को कुछ भी बात नहीं किया भैया, रिस्पेक्ट से बात कर। मैं आपका सिस्टर को क्या भी नहीं बोला, अपनी माता को भी कुछ नहीं बोला, पूछो। भैया मैं आपके पास कुछ भी बात नहीं किया, मैं आपके ऊपर को कुछ भी बात नहीं किया भैया, रिस्पेक्ट से बात कर। मैं आपका सिस्टर को क्या भी नहीं बोला, अपनी माता को भी कुछ नहीं बोला, पूछो। भैया मैं आपके पास कुछ भी बात नहीं किया, मैं आपके ऊपर को कुछ भी बात नहीं किया भैया, रिस्पेक्ट से बात कर। मैं आपका सिस्टर को क्या भी नहीं बोला, अपनी माता को भी कुछ नहीं बोला, पूछो। भैया मैं आपके पास कुछ भी बात नहीं किया, मैं आपके ऊपर को कुछ भी बात नहीं किया भैया, रिस्पेक्ट से बात कर। मैं आपका सिस्टर को क्या भी नहीं बोला, आपने डाल दिया ये पूरा इधर में पूरा ये मारा मेरे घर में, मेरे सिस्टर को ये पूरा ला दिया, पूरा डाल दिया ये पूरा इधर में पूरा ये मारा मेरे घर में, मेरे सिस्टर को ये पूरा ला दिया, पूरा डाल दिया ये पूरा इधर में पूरा ये मारा मेरे घर में, मेरे सिस्टर। ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು, ಹಿಂದಿಯಲ್ಲಿ ಮಾತಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಮನೆ ಮಾಲೀಕರು ಬಾಡಿಗೆದಾರರ ಮೇಲೆ ಹಲ್ಲೆ ಮಾಡಿರೋ ಆರೋಪ ಇದು. ಮನೆ ಮಾಲೀಕರಾದ ಶೋಭಾ, ದೇವರಾಜ್ ಮತ್ತು ಅವರ ಮಕ್ಕಳು ಮನೆ ಬಾಡಿಗೆಗೆ ಬಂದಂಥ ನರೇಶು, ಆತನ ಸಹೋದರ ಸಚಿನ್ ಮತ್ತು ಸಹೋದರಿ ರೇಖಾ ಮೇಲೆ ಹಲ್ಲೆ ಮಾಡಿರೋ ಗಂಭೀರ ಆರೋಪ ಇದು. ಎಕ್ಸಾಕ್ಟಾಗಿ ಇನ್ನು ಏನೇನಾಗಿದೆ, ಬರೀ ಗ್ಯಾಸ್ ರೇಟ್ ಜಾಸ್ತಿ ಆಗಿರೋದಕ್ಕೆ ವಾಟರ್ ಬಿಲ್ ಜಾಸ್ತಿ ಕೊಡಿ ಅನ್ನೋದಕ್ಕೂ ಏನು ಸಂಬಂಧ ನನಗಂತೂ ಅರ್ಥ ಆಗ್ತಾ ಇಲ್ಲ. ಸೊ ಯಾಕೆ ಮನೆ ಮಾಲೀಕರು ಆ ಥರ ಕೇಳಿದ್ರು ಅನ್ನೋದು ಗೊತ್ತಿಲ್ಲ. ಕೇಳೇ ಇಲ್ಲ ಅಂತ ನಾನು ಹೇಳಲಾರೆ, ಯಾಕೆಂದರೆ ಅಂಥ ಒಂದಷ್ಟು ಜನ ಮಾಲೀಕರು ಕೂಡ ಇದ್ದಾರೆ. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕುವಂಥ ಮಾಲೀಕರು ಕೂಡ ಇದ್ದಾರೆ, ಇಲ್ಲ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಬಟ್ ಪೊಲೀಸರು ಇದ್ರ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈಗ ಆಲ್ರೆಡಿ ಎಫ್ಐಆರ್ ಕೂಡ ದಾಖಲಾಗಿದೆ. ಆದರೆ ಪ್ರಜ್ಞೆ ತಪ್ಪಿ ಬಿದ್ದಂಥ ಹೆಣ್ಮಗಳ ಮೇಲೆ ನೀರು ಸುರಿದು ವಿಕೃತಿ ಮೆರೆಯೋದನ್ನ ಯಾರೂ ಒಪ್ಲಿಕ್ಕೆ ಸಾಧ್ಯ ಇಲ್ಲ. डाल दिया ये पूरा इधर भैया मैं आपके पास कुछ भी बात नहीं किया, मैं आपके ऊपर को कुछ भी बात नहीं किया भैया, रिस्पेक्ट से बात कर। मैं आपका सिस्टर को क्या भी नहीं बोला, अपनी माता को भी कुछ नहीं बोला, पूछो। भैया मैं आपके पास कुछ भी बात नहीं किया, मैं आपके ऊपर को कुछ भी बात नहीं किया भैया, रिस्पेक्ट से बात कर। मैं आपका सिस्टर को क्या भी नहीं बोला, अपनी माता को भी कुछ नहीं बोला, पूछो। भैया
आगे डाल दिया ये पूरा इधर इधर में पूरा ये मारा मेरे घर में मेरे सिस्टर को ये पूरा ला दिया पूरा डाल दिया ये पूरा इधर में पूरा ये मारा मेरे घर में मेरे सिस्टर को ये पूरा ला दिया पूरा ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ಬೆಂಗಳೂರಲ್ಲಿ ಮನೆ ಮಾಲೀಕರು ಮತ್ತು ಬಾಡಿಗೆದಾರರ ನಡುವೆ ಅನೇಕ ಬಾರಿ ಇಂಥ ಗಲಾಟೆಗಳು ನಡೀತಾ ಇರುತ್ತೆ. ಆದರೆ ಇದು ಹಲ್ಲೆ ಮಾಡೋ ಮಟ್ಟಕ್ಕೆ ತನಕ ಹೋಗಿದೆ. ಸದ್ಯ ಈ ಘಟನೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ ವೆಂಕಟೇಶ್. ಸಿಂಧೂರ, ಈ ನರೇಶ್ ಅನ್ನುವಂತಹ ವ್ಯಕ್ತಿ ಏನು ತನ್ನ ಸಹೋದರಿ ಮತ್ತು ತಮ್ಮನ ಜೊತೆ ಕೂಡ ಬಾಡಿಗೆಗೆ ಅಂತ ಹೇಳಿ ಬಂದಿರ್ತಾರೆ. ಇದೇ ಒಂದು ಮನೆಗೆ ಒಂದು 15 ದಿನಗಳ ಹಿಂದೆ ಕೂಡ ಬಂದು ಅಡ್ವಾನ್ಸನ್ನು ಕೊಟ್ಟಿರ್ತಾರೆ. ಅಡ್ವಾನ್ಸ್ ಕೊಟ್ಟ ನಂತರ ಕೂಡ ಅವರು ಮನೆಗೆ ಬಂದಿರ್ತಾರೆ. ಬಂದಾದ ನಂತರ ಇವರಿಗೆ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ, ಕರೆಂಟ್ ಬಿಲ್ ಹೆಚ್ಚಾಗಿದೆ ಅಂತ ಹೇಳಿ ಹೆಚ್ಚಿನ ಒಂದು ಬಾಡಿಗೆಯನ್ನು ಕೊಡಬೇಕು ಅಂತ ಹೇಳಿ ಕೂಡ ಅವರು ಮನೆ ಮಾಲೀಕರು ಬಾಡಿಗೆದಾರರಿಗೆ ಹೇಳ್ತಾರೆ. ಆದರೆ ಅವರು ಈಗಾಗಲೇ ಕೊಟ್ಟಿರುವಂತಹ ಹಣ ಏನಿದೆ ಅದನ್ನು ಕೊಟ್ಟಿದ್ದೀವಿ, ಈಗ ಸಡನ್ ಆಗಿ ಬಂದು ನೀವು ಈ ರೀತಿಯಾಗಿ ಹೇಳಿದ್ರೆ ಹೇಗೆ ಅಂತ ಕೇಳ್ತಾರೆ. ಇಲ್ಲ, ಕೊಡಲೇಬೇಕಂತ ಹೇಳಿ ಕೂಡ ಅವ್ರನ್ನ ಬೆದರಿಸ್ತಾರೆ. ಅವರು ಭಯದಿಂದ ಕೂಡ ಏನು ಮಾತಾಡೋದಿಲ್ಲ. ಅದಾದ ಬಳಿಕ ಕೂಡ ಬಂದು ಏಕಾಏಕಿಯಾಗಿ ನೀವು ಮನೆಯನ್ನ ನಾಳೆನೇ ಖಾಲಿ ಮಾಡಬೇಕು ಅಂತ ಹೇಳಿ ಅವ್ರ ಮೇಲೆ ಒತ್ತಡ ಹಾಕ್ತಾರೆ. ಅವರು ಮನೆ ಅಟ್ಲೀಸ್ಟ್ ನಾವು ಬೇರೆ ಕಡೆ ನೋಡ್ಕೊಳ್ಳೋದಕ್ಕಾದ್ರೂ ಅವಕಾಶ ಕೊಡಿ ಅಂತ ಕೇಳ್ತಾರೆ. ಆದರೂ ಅದಕ್ಕೆ ಅವಕಾಶವನ್ನು ಮಾಡಿಕೊಡದೆ ಏಕಾಏಕಿ ಬಂದು ಈ ಮನೆ ಮಾಲೀಕರು ಏನಿದ್ದಾರೆ ಶೋಭಾ ಮತ್ತೆ ದೇವರಾಜ್ ಅವರ ಮಗ ಕೂಡ ಬಂದು ಅವ್ರ ಮೇಲೆ ಹಲ್ಲೆಯನ್ನು ಮಾಡ್ತಾರೆ. ಮನೆ ಒಳಗಡೆ ಇದ್ದಂಥ ಅವರ ಸಹೋದರಿ ಮನೆಗಿರ್ತಾರೆ. ಆ ಸಂದರ್ಭದಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡಿ ನೀರನ್ನು ಹಾಕಿ ವಿಕೃತಿಯನ್ನು ಮೆರೀತಾರೆ. ಅವರು ಎಷ್ಟೇ ಬೇಡ್ಕೊಂಡ್ರು ಕೂಡ ಬಿಡದೆ ಇವರು ಹಲ್ಲೆಯನ್ನು ಮಾಡ್ತಾರೆ. ಮನೆ ಒಳಗಡೆ ಇದ್ದಂತಹ ಕೆಲವು ಕಿಚನ್ನಲ್ಲಿದ್ದಂತಹ ಸಾಮಗ್ರಿ ಮತ್ತು ಚಾಕುವಿಂದ ತಂದು ಹಲ್ಲೆಯನ್ನು ಮಾಡ್ತಾರೆ. ಹಲ್ಲೆ ಮಾಡಿದ ನಂತರ ಅವರು ಕುಸಿದು ಬೀಳ್ತಾರೆ. ತಕ್ಷಣ ಅವರು ಅಲ್ಲಿದ್ದಂಥವರು ಕೂಡ ಅವರ ಸಹಾಯಕ್ಕೆ ಧಾವಿಸ್ತಾರೆ. ಅವರು ಆಸ್ಪತ್ರೆಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟನ್ನು ಕೊಟ್ಟ ನಂತರ ಕೂಡ ಅವರು ಒಂದು ಸ್ಟೇಷನ್ಗೆ ತೆರಳಿ ದೂರನ್ನು ಕೊಡ್ತಾರೆ. ದೂರಿನ ಆಧಾರದ ಮೇಲೆ ಈಗಾಗಲೇ ಮನೆ ಮಾಲೀಕರ ವಿರುದ್ಧ ಕೂಡ ಒಂದು FIR ದಾಖಲಾಗಿರುವಂತಹದ್ದು. ಈ ಒಂದು ಮನೆಯಲ್ಲಿ ಕೂಡ ಅವರು ವಾಸವಾಗಿದ್ದರು. ಅವರು ಕೊಟ್ಟಂತಹ ಒಂದು ಮನೆ ಏನು ಅಡ್ವಾನ್ಸ್ ಕೊಟ್ಟಿರ್ತಾರೆ ಅದನ್ನು ವಾಪಸ್ ಕೇಳಿದ್ದಕ್ಕೆ ಈ ರೀತಿ ಗಲಾಟೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಮನೆ ಮಾಲೀಕರು ಇದಕ್ಕೆ ಯಾವುದೇ ರೀತಿಯಾದಂಥ ಒಂದು ಪ್ರತ್ಯುತ್ತರವನ್ನು ಕೂಡ ಕೊಡ್ತಾ ಇಲ್ಲ. ಸದ್ಯ ಈಗಾಗಲೇ ಏನು ಬಾಡಿಗೆಗೆ ಬಂದಂತಹ ಸಂದರ್ಭದಲ್ಲಿ ಅವರು ಕೊಟ್ಟಂತಹ ಹಣ ಏನಿತ್ತು ಅದನ್ನು ಬಿಟ್ಟು ಹೆಚ್ಚುವರಿಯಾಗಿ ಕೊಡಬೇಕು, ಗ್ಯಾಸ್ ಬಿಲ್ ಜಾಸ್ತಿ ಆಗಿದೆ ಅಂತ ಹೇಳಿ ಏಕಾಏಕಿ ಅವರಿಗೆ ಧಮಕಿ ಹಾಕಿದ ಪರಿಣಾಮವಾಗಿ ಅವರು ಇಲ್ಲ ನಮಗೆ ಟೈಮ್ ಬೇಕಂತ ಕೇಳಿದ್ದಕ್ಕೆ ಇಷ್ಟಕ್ಕೆ ಅವರು ಗಲಾಟೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಆರೋಪಿಸಿ ಅವರು ಒಂದು ದೂರನ್ನು ಕೊಟ್ಟಿದ್ದಾರೆ. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಜೀವನ್ ಭೀಮನಗರ ಪೊಲೀಸ್ ಠಾಣೆಯಲ್ಲಿ 3 ಜನರ ವಿರುದ್ಧ ಕೂಡ FIR ದಾಖಲಾಗಿರುವಂತಹದ್ದು. ಈಗ ಪೊಲೀಸರು ಕೂಡ ಒಂದು ಹೇಳಿಕೆಗಳನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿರುವ ಸಿಂಧೂರ. ಆಲ್ ರೈಟ್ ವೆಂಕಟೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.